ಆ ಯುವಕನ ಬೆನ್ನು ಬಾಗಿತ್ತು, ಕಾಲುಗಳಲ್ಲೂ ವೈಕಲ್ಯ ಉಂಟಾಗಿತ್ತು. ರಸ್ತೆಯಲ್ಲಿ ಕೈ ಒಡ್ಡುತ್ತಾ ಇದ್ದ ಆತನ ಸ್ಥಿತಿ ಕಂಡು ಎಲ್ಲರೂ ಮರುಗ್ತಾ ಇದ್ರು. ಆದರೆ ಆತನತ್ತಲೇ ಗಮನ ಇಟ್ಟು ನೋಡಿದಾಗ ಬಯಲಾದ ವಿಷಯನೇ ಬೇರೆಯಾಗಿದೆ. ಥೇಟ್ ವಿಕಲಚೇತನನಂತೆ ರಸ್ತೆಗಳಲ್ಲಿ ಭಿಕ್ಷಾಟನೆ, ಕಳ್ಳಾಟ ಬಯಲು, ಜನರೆದುರು ಲಾಕ್ ಆದ ಐನಾತಿ. ಬೆನ್ನು ಬಾಗಿದೆ, ಕಾಲು ಕೂಡ ತಿರುಗಿದೆ. ಸ್ಟಿಕ್ ಹಿಡಿದು ಕುಂಟುತ್ತಾ ಕೈಯೊಡ್ಡುವ ಈತನನ್ನ ನೋಡಿದ್ರೆ ಎಂತವರ ಹೃದಯವೂ ಕರಗಿಬಿಡುತ್ತೆ. ಆದ್ರೆ ಇವನು ವಿಕಲಚೇತನ ಅಲ್ವೇ ಅಲ್ಲ, ವಿಕಲಚೇತನನಂತೆ ಭಿಕ್ಷಾಟನೆ ಮಾಡ್ತಿದ್ದ ಐನಾತಿ. ಉತ್ತರ ಪ್ರದೇಶ ಮೂಲದ ಈತ ಮುಕೇಶ್ ನಗರದ ಪ್ರತಿಷ್ಠಿತ ಏರಿಯಾಗಳ ರಸ್ತೆಗಳಲ್ಲಿ ಅಂಗವಿಕಲನ ಸೋಗಿನಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದ. ಆದರೆ ಬ್ಯಾಟರಾಯನಪುರದ ಐಟಿಐ ಲೇಔಟ್ನಲ್ಲಿ ಈತನ ಕಳ್ಳಾಟ ಬಯಲಾಗಿದೆ. ಸ್ಥಳೀಯರು ಕ್ಲಾಸ್ ತಗೊಳ್ತಿದ್ದಂತೆ ನೆಲಕಚ್ಚಿದಂತೆ ನಡೆಯುತ್ತಿದ್ದ ಮುಕೇಶ ನೆಟ್ಟಗೆ ನಿಂತಿದ್ದಾನೆ. ಅವಾಗಿಂದ 5 ಗಂಟೆಯಿಂದ ಮುಕೇಶ್ ಬಳಿ ನೀರಜ್ ಅನ್ನೋರಿಗೆ ಸೇರಿದ ಐಫೋನ್ ದೊರಕಿದೆ. ಫೋನ್ ಕದ್ದ ಆರೋಪದಡಿ ಬ್ಯಾಟರಾಯನಪುರ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಸದ್ಯ ಈತನನ್ನ ಸುಮನಹಳ್ಳಿಯ ನಿರಾಶ್ರಿತರ ಕೇಂದ್ರಕ್ಕೆ ಬಿಟ್ಟಿದ್ದಾರೆ. ಏನೇ ಹೇಳಿ, ಕೈಕಾಲು ನೆಟ್ಟಗಿದ್ದು ನಾಟಕ ಆಡುವ ಇಂಥವರಿಂದ ನಿಜವಾದ ವಿಕಲಚೇತನರ ಬಗ್ಗೆಯೂ ಸಂಶಯ ಮೂಡುವಂತಾಗುತ್ತೆ. ಶಿವಪ್ರಸಾದ್, TV9 ಬೆಂಗಳೂರು.